Hi my dear beautiful angels, ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಳ್ಳೆ ಬ್ರ್ಯಾಂಡೆಡ್ ಫೌಂಡೇಶನ್ನ ನೀವು ಒಳ್ಳೆ ಬ್ಯೂಟಿಷಿಯನ್ ಹತ್ರ ಸಜೆಷನ್ ತಗೊಂಡು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ನೀವು ಶಾಪಿಗೆ ಹೋಗಿ ಟ್ರಯಲ್ಲು ಟೆಸ್ಟರು ಎಲ್ಲ ನೋಡಿ ಅದು ನಿಮ್ಮ ಸ್ಕಿನ್ ಜೊತೆ ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ, ಚೆನ್ನಾಗಿ ಅನಿಸ್ತಾ ಇದೆ, ನನ್ನ ಸ್ಕಿನ್ನಿಗೆ ಮ್ಯಾಚ್ ಆಗುತ್ತೆ ಅಂತಲೇ ತಂದಿರ್ತೀರಾ. ಆದ್ರೂ ಯಾಕೆ ನಿಮಗೆ ಈ ಫೌಂಡೇಶನ್ ಮ್ಯಾಚ್ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ. ನಾನು ಅದಕ್ಕೆ ಸೊಲ್ಯೂಷನ್ನ ಕೊಡೋಕೆ ಬಂದಿದ್ದೀನಿ. ಒಳ್ಳೆ ಬ್ರ್ಯಾಂಡೆಡ್ ಫೌಂಡೇಶನ್ ತಗೊಬಂದಿದ್ರು ಬೂದಿ ಥರ ಆಗ್ತಾ ಇದೆಯಾ, ನಿಮ್ಮ ಸ್ಕಿನ್ ಜೊತೆ ಅದು ನೀಟಾಗಿ ಕಾಣಿಸ್ತಾ ಇಲ್ವಾ, ಮ್ಯಾಚ್ ಆಗ್ತಾ ಇಲ್ವಾ, ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆಯಾ, ಯಾಕೆ ಹಿಂಗೆ ಆಗ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ. ಶಾಪಲ್ಲಿ ನಿಮಗೆ ಟ್ರಯಲ್ ತೋರಿಸುವಾಗ ಅವರು ಮಾಯ್ಶ್ಚರೈಸರ್ ಅಪ್ಲಿಕೇಶನ್ ಮಾಡಿ ಅದ್ರ ಜೊತೆಗೆ ಅದು ಡ್ರೈ ಆದಮೇಲೆ ಪ್ರೈಮರ್ನ ಹಾಕಿ ಆಮೇಲೆ ನಿಮಗೆ ಫೌಂಡೇಶನ್ನ ಅಪ್ಲಿಕೇಶನ್ ಮಾಡಿ ತೋರಿಸಿರ್ತಾರೆ. ಆದರೆ ನೀವು ಮನೇಲಿ ಏನು ಮಾಡ್ತೀರಾ, ಫೌಂಡೇಶನ್ ಮಾತ್ರ ಹಚ್ಕೋತೀರಾ. ನಾನು ಏನೇನು ಯೂಸ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಪರ್ಸ್ನಲಿ ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯ್ಶ್ಚರೈಸರು ಹಾಗೂ ಅಫ್ಲರಿಜಾ ಪ್ರೈಮರು ಮತ್ತು ರೆವ್ಲಾನ್ ಫೌಂಡೇಶನ್ನ ಸ್ವಲ್ಪನೇ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮಾಯ್ಶ್ಚರೈಸರ್ ಅಪ್ಲಿಕೇಶನ್ ಮಾಡಿ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಮಾಯ್ಶ್ಚರೈಸರ್ ಅಪ್ಲಿಕೇಶನ್ ಮಾಡಿದ್ಮೇಲೆ ಪ್ರೈಮರ್ನ ಅಪ್ಲೈ ಮಾಡೋಕ್ಕೆ 2ರಿಂದ 3 ನಿಮಿಷ ಟೈಮ್ ಬೇಕು. ಅದನ್ನು ಡ್ರೈ ಆಗಕ್ಕೆ ಬಿಡಿ. 2ರಿಂದ 3 ನಿಮಿಷ ಆದಮೇಲೆ ಪ್ರೈಮರ್ನ ಯೂಸ್ ಮಾಡಿ. ನಾನು ಅಫ್ಲರಿಜಾ ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಮ್ಯಾಜಿಕ್ ಡ್ರಾಪ್ಸ್ ಆಗಿಯೂ ಕೆಲಸ ಮಾಡುತ್ತೆ. ಅಂದರೆ ನೀವು ಇದನ್ನು ಪ್ರೈಮರ್ ಜೊತೆ ಮಿಕ್ಸ್ ಮಾಡಿ ಅಪ್ಲಿಕೇಶನ್ ಮಾಡಿದ್ರೆ ನಿಮ್ಮ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಇರುತ್ತೆ, ವಾಟರ್ ಪ್ರೂಫ್ ಇರುತ್ತೆ ಮತ್ತು ನೀಟಾಗಿ ಬ್ಲೆಂಡ್ ಆಗುತ್ತೆ. ಈ ಪ್ರೈಮರ್ನೂ ಕೂಡ ಅಷ್ಟೇ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸಹ 2 ನಿಮಿಷ ಹಾಗೆ ಬಿಡಿ. ಸ್ಕಿನ್ ಅಬ್ಸರ್ವ್ ಆದಮೇಲೆ ನೀವು ಫೌಂಡೇಶನ್ನ ಯೂಸ್ ಮಾಡಿ. ಸ್ವಲ್ಪ ಫೌಂಡೇಶನ್ನ ತಗೊಂಡು ಇದನ್ನ ಎಲ್ಲ ಕಡೆ ಡಾಟ್ ಆಗಿ ಫೌಂಡೇಶನ್ನ ಇಟ್ಕೊಂಡಾದ್ಮೇಲೆ ಒಳ್ಳೆ ನೀಟಾಗಿ ಸಾಫ್ಟ್ ಆಗಿರುವಂಥ ಒಳ್ಳೆ ಬ್ಲೆಂಡರ್ನ ತಗೊಂಡು ನೀಟಾಗಿ ಇವೆನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಎಲ್ಲ ಕಡೆಗೂ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಸ್ಕಿನ್ನು ಫೌಂಡೇಶನ್ನ ಅಬ್ಸರ್ವ್ ಮಾಡೋಕ್ಕೆ ಒಂದು 3-4 ನಿಮಿಷ ಬೇಕಾಗುತ್ತೆ. ಅದಾದಮೇಲೆ ನಿಮಗೆ ನೀಟಾಗಿ ಫೌಂಡೇಶನ್ನು ಬ್ಲೆಂಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ಸ್ಕಿನ್ ಮೇಲೆ ಫೌಂಡೇಶನ್ ಅಪ್ಲಿಕೇಶನ್ ಮಾಡಿದ್ದೀರಾ ಅಂತ ಗೊತ್ತೇ ಆಗಲ್ಲ. ನಿಮ್ಮ ಸ್ಕಿನ್ನು ಗ್ಲೋ ಕೂಡ ಕಾಣಿಸುತ್ತೆ. ಈ ಥರ ನೀಟಾಗಿ ಅಪ್ಲಿಕೇಶನ್ ಮಾಡ್ಕೊಳ್ಳಿ. ಇದೇ ಪ್ರೊಸೀಜರಲ್ಲಿ ಮಾಡ್ಕೊಳ್ಳಿ, ನಿಮ್ಮ ಮೇಕಪ್ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಏನಾದ್ರು ಇದೇ ಥರ ವಿಡಿಯೋ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ.